ಏನಮ್ಮ ಜಾಜಿ, ನಮ್ಮ ಟಾರ್ಜನ್ ಹೇಗೆ ಕೆಲಸ ಮಾಡುತ್ತೆ? ನನಗಂತೂ ಟಾರ್ಜನ್ ಇಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾ ಇದೆ. ರೌಡಿ ಹುಂಜ ನನಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದ. ಟಾರ್ಜನ್ ಅವ್ನಿಗೆ ಒಂದೇ ಒಂದು ಬಿಟ್ಟ ನೋಡಿ, ಅವತ್ತಿಂದ ಆ ರೌಡಿ ನನ್ನ ತಂಟೆಗೆ ಬರ್ತಿಲ್ಲ. ತುಂಬಾ ಒಳ್ಳೇದಾಯ್ತು ಬಿಡಮ್ಮ. ನೋಡು, ಈ ಟಾರ್ಜನ್ ಡೀಟೇಲ್ಸ್ ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೇನೆ. ಅವರು ಇದೇ ರೀತಿ ಇನ್ನೊಂದಷ್ಟು ರೋಬೋಗಳನ್ನ ರೆಡಿ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ಬಿಡಮ್ಮ. ಸುರೇಶ, ನೋಡು ಟಾರ್ಜನ್ ಬ್ಯಾಟ್ರಿ ಹೇಗಿದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಬ. ಓಕೆ ಸರ್. ಓ ಮೈ ಗಾಡ್, ಇದು ತುಂಬಾ ಸುಸ್ತಾಗ್ಬಿಟ್ಟಿದೆ. ಏನ್ ಮಾಡ್ತಾ ಇದ್ದೀರಾ? ಇದಕ್ಕೆ ಕರೆಂಟ್ ಚಾರ್ಜ್ ಮಾಡ್ತಾ ಇದ್ದೀನಿ. ಕರೆಂಟ್ ಕಮ್ಮಿ ಆಗ್ಬಿಟ್ರೆ ಇದು ಟುಸ್ ಆಗ್ಬಿಡುತ್ತೆ. ಗಾಳಿ ಹೋಗೋರು ಬಲೂನ್ ತರ ಅನ್ನಿ ಅಲ್ಲ, ಸತ್ತೋಗಿರೋ ಆವಂತರ. ಆಮೇಲೆ ಇದಕ್ಕೆ ಯಾರು ಭಯ ಪಡೋದಿಲ್ಲ. ಅಂದ್ರೆ ಆಗಾಗ ಇದಕ್ಕೆ ಕರೆಂಟ್ ಕೊಡ್ತಾ ಇರ್ಬೇಕು ಅನ್ನಿ. ಆಗಾಗ ಅಲ್ಲ, 3 ದಿವಸಕ್ಕೆ ಒಂದ್ಸತಿ ಚಾರ್ಜ್ ಮಾಡ್ತಾ ಇರ್ಬೇಕು. ಇದಕ್ಕೆ ಕರೆಂಟ್ ಊಟ. ಈಗಿದು ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನು 3 ದಿವಸ ಏನು ಮಾತಾಡೋಗಿಲ್ಲ. ಸರ್, ಬ್ಯಾಟ್ರಿನ ರೀಚಾರ್ಜ್ ಮಾಡಿದ್ದೀನಿ ಸರ್. ಎಲ್ಲ ಪರ್ಫೆಕ್ಟ್ ಆಗಿದೆ. ಜಾಜಿ, ಇನ್ನೇನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಮ್ಮ. ಯಾಕೆಂದ್ರೆ ಆ ರೋಬೋನ ನಿಮ್ಮ ಮನೆಯಲ್ಲಿ ಬಿಟ್ಟಿರೋದೇ ಎಕ್ಸ್ಪೆರಿಮೆಂಟ್ಗೋಸ್ಕರ. ಅಂಕಲ್, ಇಲ್ಲಿವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನು ನಿಮ್ಗೆ ಹೇಳ್ತೀನಿ. ಟಾರ್ಜನ್, ಅಡುಗೆ ಮನೆಗೆ ಹೋಗಿ ಚಂಪನ್ ಹತ್ರ 2 ಕಪ್ ಕಾಫಿ ತಗೊಂಡ್ ಬಾ. ಕೊಡ್ತೀನಿ ಬಾ. ಏ ನನಗೂ ಒಂದು ಕಪ್ ಕೊಟ್ಟು ಕಳ್ಸೆ. ಟಾರ್ಜನ್, ಇವರಿಬ್ರಿಗೂ ಕಾಫಿ ಕೊಡು. ವೆರಿ ಗುಡ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನೋಡಮ್ಮ ಜಾಜಿ, ಈ ರೋಬೋ ಬ್ಯಾಟ್ರಿನಲ್ಲಿ ಯಾವಾಗಲೂ ಕರೆಂಟ್ ಇರೋ ಹಾಗೆ ನೋಡ್ಕೋಬೇಕು. 3 ದಿನಕ್ಕೆ ಒಂದ್ಸಾರಿ ಚಾರ್ಜ್ ಮಾಡಿದ್ರೆ ಯಾವ ಪ್ರಾಬ್ಲಮು ಬರಲ್ಲ. ಡೋಂಟ್ ವರಿ ಅಂಕಲ್, ಈ ಟಾರ್ಜನ್ ಬ್ಯಾಟ್ರಿ ಡೆಡ್ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ. ಬಾಪ ಕೂತ್ಕೋ. ರಾಮಾಯಣ ಓದ್ತೀನಿ ಕೇಳಿ. ಹಿಂದೆ ದಶರಥ ಮಹಾರಾಜ ಅಂತ ಒಬ್ಬ ಚಕ್ರವರ್ತಿ ಇದ್ದ. ಆತನಿಗೆ 4 ಜನ ಗಂಡು ಮಕ್ಕಳು: ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈ ರಾಮ ಅನ್ನೋನು ಮೊದಲನೇ ಮಗನ ಕೊನೆ ಮಗನ? ರಾಮ ಮೊದಲನೇ ಮಗ, ರಘುರಾಮ. ತಾಯಿ, ಮನೇಲಿ ಯಾರು ಇಲ್ವಾ? ಇಲ್ಲಪ್ಪ, ನಾನೊಬ್ಳೇ ಇರೋದು. ಯಾಕಪ್ಪ? ಏನಿಲ್ಲ, ಒಂದು ಲೋಟ ನೀರು ಕುಡಿಯೋಣ ಅಂತ. ಇಲ್ಲ, ಅಡಿಗೆ ಮನೆ ಇದೆ, ಹೋಗಿ ಕುಡಿ. ಆ ದಶರಥ ಮಹಾರಾಜ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದ. ತಾಯಿ, ನೀವು ಕಥೆನ ಮುಂದುವರಿಸಿ, ನಾನು ನೀರು ಕುಡಿತಾ ಕೇಳ್ತಾ ಇರ್ತೀನಿ. ಮೈಯೆಲ್ಲ ಕಬ್ಬುಣ. ಇವನಿಂದ ನನಗೇನು ತೊಂದರೆ ಇಲ್ಲ. ಈ ಮನೇಲಿ ಇಷ್ಟೇನಾ ಚಿನ್ನ ಇರೋದು? ಯಾಕಪ್ಪ? ಏನಿಲ್ಲ ತಾಯಿ, ಕತ್ಕೊಂಡು ಹೋಗಕ್ಕೆ ಅಂತ ಬಂದೆ. ಏನಪ್ಪ, ನೀನು ಮನೆ ಒಳಗೆ ಬಂದೆ, ನೀರು ಕುಡಿಬೇಕು ಅಂದೆ. ನೀರು ಕುಡಿತೀಯಾ ಅಂತ ತಿಳ್ಕೊಂಡಿದ್ರೆ ಒಡವೆ ಕತ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಇದು ಸರಿನಾ? ಮುಖ್ಯ ಜಾಸ್ತಿ ಮಾತಾಡ, ಗೋಮಾಳ ಇಸಕ್ಬಿಡ್ತೀನಿ. ನಿನಗೆ ರಾಮಾಯಣದ ಪುರಾಣನ ನಾನು ಹೇಳ್ತೀನಿ ಕೇಳು. ರಾವಣ ಇದ್ನಲ್ಲ, ರಾವಣ, ಅವನು ಸೀತೆನ ಕತ್ಕೊಂಡು ಹೋಗಿದ್ದು ಹಿಂಗೇನೆ. ನಾನು ಸೀತೆನ ಹೊಡ್ಕೊಂಡು ಹೋಗೋಣ ಅಂತ ಬಂದ್ರೆ ಹಾಳಾದ್ದು ಮಂಡೋದಾರಿ ಗೊತ್ತಿದ್ಯಾ? ಕಳ್ಳ, ರೂಮು, ಒಡವೆ. ಮೈ ಗಾಡ್, ಕಳ್ತನ ಮಾಡಕ್ ಬಂದಿದ್ಯೇನೋ? ಇನ್ನೊಂದ್ಸಲ ನಮ್ಮ ಮನೆಗೆ ಕಳ್ತನ ಮಾಡಕ್ ಬರ್ಬೇಕು. ಅಕ್ಕ, ಪೊಲೀಸವ್ರಿಗೆ ಕೊಡ್ತೀರಾ? ಅಲ್ಲ, ಟಾರ್ಜನ್ನ ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಡ್ತೀನಿ. ಅತ್ತೆ, ಕಳ್ಳ ಮನೆ ಒಳಗಡೆ ಬಂದಾಗ ನೀವೇನ್ ಮಾಡ್ತಾ ಇದ್ರಿ? ಅಯ್ಯೋ, ರಾಮಾಯಣ ಓದ್ತಾ ಇದ್ದನ್ನ ಕೇಳ್ಕೊಂಡು ಕೂತಿದ್ದ. ನೀರು ಕುಡ್ಕೊಂಡು ಬರ್ತಿಂತ ಹೋದವನು ಒಡವೆ ಕತ್ಕೊಂಡು ಬರೋದ. ಅತ್ತೆ, ಇನ್ನೊಂದು ಸಲ ಗುರ್ತು ಪರಿಚಯ ಇಲ್ದವ್ರ ನಮ್ಮ ಮನೆ ಒಳಗಡೆ ಬಿಟ್ರೆ. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಟಾರ್ಜನ್, ಥ್ಯಾಂಕ್ ಯು ವೆರಿ ಮಚ್.
ಟಾರ್ಜನ್ ನನ್ನ ರೂಮ್ ಒಳಗಡೆ ಯಾರು ಬರಬಾರ್ದು, ನನ್ನ ಥಿಂಗ್ಸ್ ನ ಟಚ್ ಮಾಡಬಾರ್ದು. ಆ ರೀತಿ ನೀನ್ ನೋಡ್ಕೋಬೇಕು. ಓಕೆ? ವೆರಿ ಗುಡ್ ಬಾಯ್. ನೋಡು, ಈ ಸಲ ಮಾಲ್ಗೆ ಹೋದಾಗ ನಿನ್ಗೆ ಒಂದೇ ಡ್ರೆಸ್ ತಂದು ಕೊಡ್ತೀನಿ. ಬ್ಯಾಟ್ರಿ ಬೇಕಾ? ಓಕೆ, ಅದನ್ನೇ ತಂದು ಕೊಡ್ತೀನಿ. ಬಾಯ್. ಏನಪ್ಪ ಈ ನಡುವೆ ಜಾತಿಯಕ್ಕೆ ಜಂಬ ಬಂದ್ಬಿಟ್ಟಿದೆ ಅಲ್ವಾ? ಅಷ್ಟಿಷ್ಟ ನಮ್ಮ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. ಆ ಜಂಬಾನ ಇಡೀ ಮಹಿಳಾ ಸಂಘದವ್ರಿಗೆ ಹಂಚಿದ್ರು ಖರ್ಚಾಗಲ್ಲ. ಹೋಗು, ಆ ಟಾರ್ಜನ್ ಇದೆಯಲ್ಲ ಅದಕ್ಕೆ ಅಷ್ಟೊಂದು ಜಂಬ. ಅದು ಮ್ಯಾನ್ ಮೇಡ್ ಮಿಷಿನ್ ಕಣಮ್ಮ. ಅದು ಬಂದಿದೆ ಅಂತ ಇಷ್ಟು ಜಂಬ ಪಡೆದು ಏನ್ ಚೆನ್ನಾಗಿರುತ್ತೆ. ಮನೆ ಕಳ್ಳ ನುಗ್ದಾಗ ಆ ರೋಬೋನೇ ಅಪ್ಪ ಕಾಪಾಡಿದ್ದು. ಆಡ ಮತ್ತೊಂದು ಅರ್ಥ ಬೇಡವನಮ್ಮ. ಅವನ ಜಾಗದಲ್ಲಿ ನಾನು ಇದ್ದಿದ್ರೆ ಮನೆ ಒಳಗೆ ಕಳ್ಳ ಬರಕ್ಕೆ ಬಿಡ್ತಿರ್ಲಿಲ್ಲ. ನೀವೇ ಕದ್ಬಿಡ್ತಿದ್ರಾ? ನನ್ನ ಹೆಸರು ಅಲ್ಲ, ಐ ಎಂ ವಿಠಲ್ ಮೂರ್ತಿ ಎಮ್ಮೆ, ಗಂಡುಗುಲಿ ವಂಶದ ಏಕೈಕ ಮನೆ ಅಳಿಯ. ನಾನು ಗಂಡುಗಲಿ ವಂಶದ ಏಕೈಕ ಮಗಳು ಅಲ್ಲ. ನಾನು ಜಾತಿ ಜಂಬಲ್ ದಿನ್ನಿ, ಈ ಮನೆ ಬಿಗ್ಗ ಸೊಸೆ. ಅಲ್ಲ, ನಾನ್ ನಿಂತಿರ್ಬೇಕಾದ್ರೆ ನೀವಿಬ್ರು ಕುತ್ಕೊಂಡಿದಿರಲ್ಲ, ಸ್ವಲ್ಪನೂ ಶೇಮ್ ಆಗಲ್ವಾ? ಇದೊಳ್ಳೆ ತಮಾಷೆ ಆಯ್ತಲ್ಲ. ಜಾಗ ಖಾಲಿ ಇತ್ತು, ಕೂತ್ವಿ. ನಮ್ಮ ಮನೆ ನಾವು ಕೂತ್ಕೋಬಾರ್ದೆ? ಈಗ ನೀವೇ ಎದ್ದು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಟಾರ್ಜನ್ ಅಂತ ಕೂಗ್ಬೇಕಾಗತ್ತೆ. ಇವಾಗ ಏನು ನಿಮ್ಗೆ ಜಾಗ ಬೇಕು ತಾನೆ? Yes. ಎರಡರ ಮೇಲೆ ಕೂತ್ಕೊಂಡ್ಬಿಡಿ. ಯಾವಾಗ್ಲೂ ನೀವಿಬ್ರು ನನ್ನ ಮುಂದೆ ಹೀಗೆ ನಿಂತ್ಕೊಂಡಿರ್ಬೇಕು. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಏ ಕೆಲಸದೋಳೆ ಬಾರಲೆ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸ್ರೆ ತಿಕ್ಕ ತಪ್ಪತ್ತೇನೆ. ನಾನು ಮುಸ್ರೆ ತಿಕ್ಲಿಲ್ಲ ಅಂದ್ರೆ ನೀವ್ ಬಂದ್ ಮುಸ್ರೆ ತಿಕ್ತೀರಾ? ಚಂಪಾ, ಡೋಂಟ್ ಟಾಕ್ ರಬೇಶ್. ಟಾಕು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಫ್ರೆಶ್ ಬಾದಾಮ್ ಹಾಕಿ ಬಾದಾಮ್ ಮಿಲ್ಕ್ ಮಾಡ್ಕೊಂಡ್ ಬಾ. ಬಾದಾಮಿ ಇರೋದೇ ಸ್ವಲ್ಪ, ಎಲ್ಲದನ್ನು ನಿಮ್ಗೆ ಸುರ್ತ್ಬಿಟ್ರೆ ಬಾಕಿಯವ್ರಿಗೆ ರಾಗಿ ಗಂಜಿ ಕುಡಿಸ್ಲ. ಬಾಕಿಯವ್ರಿಗೆ ಏನ್ ಬೇಕಾದ್ರೂ ಕೂಡ್ಸು, ಐ ಡೋಂಟ್ ಕೇರ್. ಒಟ್ನಲ್ಲಿ ನಾನ್ ಹೇಳಿದ್ದನ್ನ ತಂದು ಕೊಡೋದಷ್ಟೇ ನಿನ್ನ ಡ್ಯೂಟಿ. ತಂದು ಕೊಡ್ಲಿಲ್ಲ ಅಂದ್ರೆ? ಹೌದಾ? ವೇಟ್ ಅಂಡ್ ಸಿ. ಟಾರ್ಜನ್, ಈ ಚಂಪಾ ಸಿಕ್ಕಾಪಟ್ಟೆ ಬಾಲ ಬಿಚ್ತದಾಳೆ, ಚೆನ್ನಾಗಿ ಲೆಸನ್ ಟೀಚ್ ಮಾಡು. ಈಗ ಏನ್ ಮಾಡ್ತೀಯಾ? ಇರೋ ಬಾದಾಮಿನೆಲ್ಲ ಹಾಕಿ ಬಾದಾಮಿ ಮಿಲ್ಕ್ ಮಾಡಿ ತಗೊಂಬಂದ್ ನಿಮ್ಗೆ ಪಡಿತೀನಿ. ಅದಕ್ಕಿಂತ ಮುಂಚೆ ಆ ಬಾದಾಮಿ ಮಿಲ್ಕ್ ನ ಫ್ರಿಡ್ಜ್ ಅಲ್ಲಿ ಇಡು, ನಾನು ಅದನ್ನ ಡ್ರಿಂಕ್ ಮಾಡ್ತೀನಿ. ಏನು ನಿಮ್ಮೊಬ್ರಿಗೆ ಕೊಡ್ಬೇಕಾ ಅಥವಾ ಈ ರೋಬಗೂ ಕೊಡ್ಬೇಕಾ? ಅವನಿಗೆ ಕೊಟ್ರೆ ಕರೆಂಟ್ ಶಾರ್ಟ್ ಆಗಿ ಅವನ ಜೊತೆ ನೀನು ಡೈ ಆಗ್ತೀಯ. ಈಗ ನೀವಿಬ್ರು ನನ್ನ ರೂಮ್ಗೆ ಹೋಗ್ತೀರಾ, ಥಿಂಗ್ಸ್ನೆಲ್ಲ ನೀಟ್ ಮಾಡ್ತೀರಾ, ಬೆಡ್ನ ನೀಟ್ ಮಾಡ್ತೀರಾ. ಇಲ್ಲ ಅಂದ್ರೆ ಯಾಕೆ ಹೊಡೆದೆ? ಗೂಬೆ ಅಂದ್ರೆ ಗುಡ್ ಪರ್ಸನ್ ಅಂತ. ಜಾಜಿ ಗುಡ್ ಗೂಬೆ. ಸಕ್ಕತ್ತಾಗಿ ಹೇಳಿದೆ, ಇನ್ನೊಂದ್ಸತಿ ಹೇಳು. ಜಾಜಿ ಗೂಬೆ. ಹೇಳ್ತಾನೆ ಇರು. ಬೈತಾ ಇದ್ಯಾ? ವಿಟ್ಲ ಹೇಳ್ಕೊಂಡಿದ್ದು. ಮೈ ಗಾಡ್, ಗೂಬೆ ಅಂದ್ರೆ ಬೈಗುಳ, ಕೆಟ್ಟ ಪದ, ಬ್ಯಾಡ್ ವರ್ಡ್. ಬಿಟ್ಲನ್ನ ಬೀಟ್ ಮಾಡು. ಮಗು ಥರ ಒಳ್ಳೇದನ್ನ ಹೇಳ್ಕೊಡಂಗಿದ್ರೆ ಹೇಳ್ಕೊಡಿ, ಇಲ್ಲ ಅಂದ್ರೆ ತೆಪ್ಪಗಿದ್ಬಿಡಿ. ಬೇಗ ಕೆಲಸ ಮುಗಿಸಿ ಜಾಗ ಖಾಲಿ ಮಾಡಿ. ಇಡಿಯಟ್ಸ್. ನೋಡಪ್ಪ, ಎಲ್ಲ ಕೆಲಸ ಮುಗೀತು, ಯಾವ ವಸ್ತುನು ಮುಟ್ಟಿಲ್ಲ, ಬೀಳ್ಸಿಲ್ಲ. ಬನ್ನಿಪ್ಪ. ಇದಕ್ಕೇನಾದ್ರೂ ಮಾಡ್ಬೇಕಲ್ಲಪ್ಪ. ಏನ್ ಮಾಡೋದು? ನಮ್ಮ ಪಲ್ಲು ಚಂಪನ್ಗೆ ಜಾಜತ್ಗೆ ಕಂಡ್ರೆ ಆಗಲ್ಲ. ಚಂಪನ್ನ ಬುಕ್ ಮಾಡ್ಕೊಂಡ್ರೆ ಇದಕ್ಕೊಂದು ಗತಿ ಕಾಣಿಸ್ಬೋದಲ್ವಾ? ಇನ್ಯಾಕ್ ತಡ, ಈಗ್ಲೇ ಹೋಗಿ ಚಂಪನ ಬುಕ್ ಮಾಡ್ಕೊಳ್ಳೋಣ, ಬನ್ನಿ. ನಡಿ. ಹಲೋ ಚಂಪಾ, ಏನು ಮಾಡ್ತಾ ಇದ್ಯಾ? ಏನೋ ಮಾಡ್ತಾ ಇದೀನಿ ಕಣೆ, ಆಮೇಲೆ ಗೊತ್ತಾಗುತ್ತೆ. ಏನು ಮಾಡ್ತೀನಿ ಅಂತ ಗೊತ್ತಿಲ್ದೇನೆ ಅಡುಗೆ ಮಾಡ್ತೀನಿ. ನಾನು ಯಾವಾಗ್ಲೂ ಹೀಗೆ ಕಣೋ, ಅಡ್ಗೆ ಎಲ್ಲ ಮಾಡಿ ಮುಗಿದ್ಮೇಲೆ ಅದಕ್ಕೊಂದು ಹೆಸರಿಡ್ತೀನಿ. ಅವಳು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿಪ್ಪ, ನಮ್ಗೆ ಹಾಕ್ಬೇಕು. ಸುಮ್ಮನೆ ಇದ್ದು ಬಿಡಿ. ಚಂಪಾ, ಅದು ನಿಮ್ಮಿಂದ ನಮ್ಗೊಂದು ಸಹಾಯ ಬೇಕಾಗಿತ್ತು ಕಣೆ.
ಕೊಡೋದ್ ನಿಲ್ಲಿಸ್ಬಿಟ್ರ ಅವ್ರು ಕೊಡೋ ದುಡ್ಡು ಯಾವ ನಾಯಿಗೆ ಬೇಕೆ? ಇಷ್ಟು ದಿವಸ ಯಾವ ನಾಯಿ ತಿಂತಿತ್ತು? ಚಂಪಾ ಆ ರೋಬೋ ಬಂದಾಗಿಂದ ಜಾಜಕ್ಕೆ ಸಿಕ್ಕಾಪಟ್ಟೆ ಜಮ್ಮ ಕಂಡ್ಬಿಟ್ಟಿದೆ ಕಣೆ. ಎಲ್ಲ ಕೆಲಸ ನಮ್ ಕೈಲೇ ಮಾಡಿಸ್ತಾರ ಕಣೆ. ಕಂಡೋರ್ ರೂಮ್ಗೆ ಹೋಗಿ ಅವ್ರ ಬೆಡ್ಶೀಟ್ ಮರ್ಸೋದು ಎಷ್ಟು ಹಿಂಸೆ ಅಂತ ನಿನಗೇನ್ ಗೊತ್ತು? ಇಷ್ಟು ದಿವಸ ಅವ್ರ ದೋಸೆಗೆ ಅಂತ ದುಡ್ಡು ಕೊಡ್ತಿದ್ದನ್ ತಿಂದು ತಿಂದು ಕೊಬ್ಬಿದಿರಲ್ಲ, ಅದನ್ನ ಇವಾಗ ಕರಗಿಸ್ತಾ ಇದಾರೆ. ಆ ರೋಬೋ ಕಾಟದಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕಲ್ಲ, ಏನೇ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಅನ್ಕೊಂಡ ಹಾಗೆ ಮಾಡಿದ್ರೆ ಆ ರೋಬೋ ನಮ್ಮ ತಂಟೆಗೆ ಬರಲ್ಲ. ಏನ್ ಮಾಡ್ಬೇಕು? ನಾನು ಹೇಳೋದು ನೀವು ಹೋಗಿ ನಿಮ್ ಜಾಜೆಟ್ಗೆ ಚುಚ್ಚೋದು. ಇಲ್ಲ ಕಡೆ ಚಂಪ, ಆ ರೋಬದಿಂದ ನಮಗೂ ತೊಂದರೆ ಆಗ್ತಿಲ್ವಾ? ನಾವು ಜಾಜತ್ಗೆ ಹೇಳಲ್ಲ ಹೇಳೆ. ಸರಿ, ಹಾಗಾದ್ರೆ ಆ ರೋಬೋನ 3 ದಿವಸಕ್ಕೆ ಒಂದ್ಸತಿ ಚಾರ್ಜ್ ಮಾಡ್ತಾರಲ್ಲ, ಅದು ಆಗ ಚಾರ್ಜ್ ಆಗ್ತಿರೋ ಹಾಗೆ ನೋಡ್ಕೊಂಡ್ರೆ ಆಯ್ತು. ಅಷ್ಟೇನಾ? ಯಾ. ಟಾರ್ಜನ್, ಇನ್ಮೇಲಿಂದ ನೀನ್ ಅದೆಂಗೆ ಚಾರ್ಜ್ ಆಗ್ತಿ ಅಂತ ನಾನು ನೋಡ್ತೀನಿ. Oh my god, it's charging. Bye. Charging over. ಲೇ ಚಂಪಾ, ದಂಡ ಹೆದರ್ಲಿಲ್ಲ, ದಾಳಿ ಹೆದರ್ಲಿಲ್ಲ. ಯಾವುದೋ ಮಿಷಿನ್ ಮನುಷ್ಯನಿಗೆ ಹೆದರ್ಬೇಕಾಯ್ತಲ್ರಿ. ನಮ್ಮ ಯಜಮಾನ್ರು ಊರಲ್ಲಿ ಇಲ್ಲ ಅಂದ್ರೆ ನಿಮ್ ಸೊಸೆ ಆಡೋ ಆಟಗಳು ಒಂದ ಎರಡ. ಆ ಮಿಷಿನ್ ಮನುಷ್ಯನ ಫ್ರೆಂಡ್ ಮಾಡ್ಕೊಂಬಿಡ. ಏನಾಗಿದೆ ಇದಕ್ಕೆ? ನೆಟ್ಟಗಿದ್ದು ಬೊಕ್ಕೊಂಬಿಟ್ಟಿದೆಯಾ? ಅದು ಗೊತ್ತಿಲ್ಲ ಅತ್ತೆ, ಪಾಪ ತುಂಬಾ ಸುಸ್ತಾದಂಗ ಅನ್ಸ್ತಿದೆ ಅಲ್ವಾ? ಆ ಸ್ತ್ರೀಗಿನ ಒಂದು ಡಾಕ್ಟರ್ನ ಕಳಿಸಿ ತೋರಿಸ್ಬಾರ್ದೇನೆ? ಆ ಡಾಕ್ಟರ್ ಬಂದು ಏನ್ ಮಾಡ್ತಾರತ್ತೆ? ಯಾವುದೋ ಇಂಜೆಕ್ಷನ್ ಮಾತ್ರೆನೋ ಕೊಟ್ಟು ಸರಿ ಮಾಡ್ತಾಳೆ. ಮನುಷ್ಯ ಆಗಿದ್ದಿದ್ರೆ ಇಂಜೆಕ್ಷನ್ ಮಾತ್ರೆನೋ ಕೊಟ್ಟು ಸರಿ ಮಾಡಿರೋರು. ಇವನು ಮನುಷ್ಯ ಅಲ್ಲ, ರೋಬೋ. ನೋಡೋದಕ್ಕೆ ಒಳ್ಳೆ ಮನುಷ್ಯನ ಥರನೇ ಕಾಣ್ತಾ ಇದೆಯಲ್ಲ ಈ ಮುಂಡೆದು. ಅದಕ್ಕೆ ಯಾವಾಗ ಈ ಮನೆಗೆ ಆ ಸೊಸೆ ಬಂದ್ರೋ ಅವತ್ತೇ ನೀವ್ ಯಾಮಾರ್ ಬಿಟ್ರಿ ಬಿಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಿಮ್ಮಿಬ್ರಿಗೂ ಏನ್ ಕೆಲಸ? ಏನಿಲ್ಲಮ್ಮ, ಸುಮ್ಮನೆ ಈ ಮಿಷಿನ್ ಮನುಷ್ಯನ ನೋಡ್ಬೇಕು ಅನ್ನಿಸ್ತು, ನೋಡ್ತಾ ಇದ್ದೀನಿ. ನೋಡಾಯ್ತು ತಾನೆ? ಔಟ್ ಔಟ್. ಅಯ್ಯೋ ಹೋಗ್ತೀವಿಲ್ಲಮ್ಮ. ಏನಂದ್ರಿ? ಹೋಗ್ತೀವಿರು ಅಂದೆ. ಪದ್ಮಿನಿಂದ ಸ್ಮಿತಾ, ಈ ಟಾಸನ್ನ ಇಟ್ಕೊಂಡು ನಮ್ಮ ಮಹಿಳಾ ಸಂಘದಲ್ಲಿ ಒಂದು ಡ್ಯಾನ್ಸ್ ಶೋನ ಕೊಟ್ರೆ ಹೇಗೆ? ಹೌದೌದು, ಒಳ್ಳೆ ಐಡಿಯಾ. ಮಹಿಳೆಯರು ತುಂಬಾ ಎಂಜಾಯ್ ಮಾಡ್ತಾರೆ. ಹೇಗಿದ್ರು ನೀವಿಬ್ರು ಒಳ್ಳೆ ಡ್ಯಾನ್ಸರು, ನೀವಿಬ್ರು ಟಾಸನ್ ಜೊತೆ ಡ್ಯಾನ್ಸ್ ಮಾಡಿ. ನಾವಾ? ಜೀವ ಇರೋ ಮನುಷ್ಯನ ಜೊತೆ ಡ್ಯಾನ್ಸ್ ಮಾಡ್ಬೋದು, ಆದ್ರೆ ಹೋಗಿ ಹೋಗಿ ಈ ರೋಬೋ ಜೊತೆ ಹೇಗೆ ಡ್ಯಾನ್ಸ್ ಮಾಡೋದು? ಬೇಕಾದ್ರೆ ಪಾಂಡಂಗ್ ಅವ್ರು ಬಂದ ತಕ್ಷಣ ಡ್ಯಾನ್ಸ್ ಮಾಡ್ತೀವಿ. ಇನ್ಮೇಲೆ ನೀವಿಬ್ರು ಹಬಿ ಜೊತೆ ಡ್ಯಾನ್ಸ್ ಮಾಡೋದು ಕಟ್ಟು. ಡ್ಯಾನ್ಸ್ ಮಾಡೋ ಹಾಗಿದ್ರೆ ಟಾಸನ್ ಜೊತೆನೆ ಡ್ಯಾನ್ಸ್ ಮಾಡ್ಬೇಕು. ನಾವು ಮಾಡಲ್ಲ ಅಂದ್ರೆ ಟಾಸನ್ ಹೇಳಿ ನಿಮ್ಮಿಬ್ರನ್ನು ಚೆನ್ನಾಗಿ ಬೀಟ್ ಮಾಡಿಸ್ಬೇಕಾಗುತ್ತೆ. ಮಾಡ್ತೀವಿ. ಗುಡ್ ಗರ್ಲ್ಸ್. ಟಾಸನ್, ಕಮೆಂಟ್ ಕೊಡಿ. ನೀನು ಅವ್ರಿಬ್ರು ಮಧ್ಯೆ ಹೋಗಿ ನಿಂತ್ಕೋ. 1 2 3 come on dance. ಏನಾಯ್ತು ಅಂತ ಗೊತ್ತಾಗ್ತಿಲ್ವೇ? ಏನಾದ್ರೂ ಹಾಳಾಗೋಗ್ಲಿ, ಬನ್ನಿ ಹೋಗೋಣ. ನೆನ್ನೆ ತಾನೇ ಬ್ಯಾಟ್ರಿ ರೀಚಾರ್ಜ್ ಮಾಡಿದ್ದೆ, ಏನಾಯ್ತು? ಇರ್ಲಿ, ಈಗ ಒಂದ್ಸಲ ಮಾಡ್ತೀನಿ. Oh my God. Oh my God, ಚಾರ್ಜ್ ಆಗ್ತದೆ. ವೆರಿ ಗುಡ್. ಜಾಜೆಟ್ಗೆ ಏನ್ ಮಾಡ್ತಾ ಇದ್ದೀರಾ? ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಈ ಬುಕ್ಕಲ್ಲಿರೋ ಪಾಯಿಂಟ್ಸ್ನ ನೋಟ್ ಮಾಡ್ಕೋತಾ ಇದ್ದೀನಿ. ಜಾಜತ್ಗೆ ಈ ಬುಕ್ಕಲ್ಲಿರೋ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಳ್ಳೋಷ್ಟೊಳಗೆ ನಾಳೆ ಫಂಕ್ಷನ್ನೇ ಮುಗಿದೋಗ್ಬಿಟ್ಟಿರುತ್ತೆ. ಜಾಜೆಟ್ಗೆ ಹೇಗೂ ಟಾರ್ಜನ್ ಇದೆಯಲ್ಲ, ಅದಕ್ಕೆ ಹೇಳಿ ಮಾಡ್ಕೊಡುತ್ತೆ. ಕರೆಕ್ಟ್, ಮರ್ತೇ ಬಿಟ್ಟಿದೆ. ಟಾಸನ್, ಕಮ್ ಹಿಯರ್. ಕಮೆಂಟ್ ಕೊಡಿ. ನೀವಿಬ್ರು ಅಡ್ವೈಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಜಾಗ ಖಾಲಿ ಮಾಡಿ, ಬೇಗ ಹೋಗಿ. ಬೇಗ ಕಮೆಂಟ್ ಕೊಡಿ, ಇಲ್ಲಾಂದ್ರೆ ಹೊಡಿಬೇಕಾಗುತ್ತೆ. ಟಾಸನ್, ಕಮ್, ಸಿಡನ್.
ನಾಳೆ ಒಂದು ಇಂಪಾರ್ಟೆಂಟ್ ಸ್ಪೀಚ್ ಮಾಡಬೇಕಾಗಿದೆ. ಇದರಲ್ಲಿರೋ ಪಾಯಿಂಟ್ಸ್ನ ಸ್ವಲ್ಪ ನೋಟ್ ಮಾಡಿಕೊಡು. ಏನಾಯ್ತು ಇವ್ನಿಗೆ? ಅದ್ರ ಕೈ ಮುಗ್ದಿರ್ಬೇಕು, ಎತ್ತಾಕಿ ಬಿಸಾಕಮ್ಮ. ಅತ್ತೆ ಡೋಂಟ್ ಟಾಕ್ ರಬಿಶ್. ಚೆನ್ನಾಗೇ ಇತ್ತು, ಇದ್ದಕ್ಕಿದ್ದಾಗ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ವೇ? ಏನಾಯ್ತು? ಎಲ್ಲ ಗಾಬರಿಯಲ್ಲಿ ನಿಂತಿದ್ರಲ್ಲ. ನಿಮ್ ರೋಬೋ ರಪ್ಪ ಅಂತ ಮನಿ ಕಂಬಿಟ್ಟಿದೆ. ಏನಾಯ್ತು ಮೇಡಮ್? ಏನಾಯ್ತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಾಗ ಬಿದ್ದೋಯ್ತು. ನಾನು ಸೈಂಟಿಸ್ಟ್ ಅಂಕಲ್ಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟೇ ನೀವೇ ಬಂದ್ರಿ. ತುಂಬಾ ಒಳ್ಳೇದಾಯ್ತು. ಪ್ಲೀಸ್ ಚೆಕ್ ಮಾಡಿ. ಬ್ಯಾಟ್ರಿನ ರೀಚಾರ್ಜ್ ಮಾಡಿದೆ, ಇದ್ರ ಕೈಲಿ ತುಂಬಾ ವರ್ಕ್ ಮಾಡ್ಸಿದ್ರ? ಇಲ್ವಲ್ಲ, ಚಾರ್ಜ್ ಮಾಡಿದ್ದೀನಿ. ಮತ್ತೆ ಬ್ಯಾಟ್ರಿ ಡ್ರೈನ್ ಆಗ್ಬಿಟ್ಟಿದೆ. ಈಗ ನಾನು ಚಾರ್ಜ್ ಮಾಡ್ತೀನಿ. ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಪರವಾಗಿಲ್ವೇ, ಸ್ಟಡಿ ಆಗ್ಬಿಡ್ತು. ಸರಿಯಾಗಿ ಬ್ಯಾಟ್ರಿ ಚಾರ್ಜ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಇನ್ಮೇಲೆ ಮಾಡ್ತೀನಿ. ಸೈಂಟಿಸ್ಟ್ ಅಂಕಲ್ ಹೇಗಿದ್ದಾರೆ? ಅವ್ರ ಹೆಸರು ಎತ್ಬೇಡಿ ಇವಾಗ. ವೈ, ಯಾಕೆ ಏನಾಯ್ತು? ಅವರು ನನ್ನ ತುಂಬಾ ಕೇವಲವಾಗಿ ನೋಡ್ತಾರೆ. ಇನ್ಫ್ಯಾಕ್ಟ್ ಈ ರೋಬೋನ ರೆಡಿ ಮಾಡೋದಕ್ಕೆ ಕಷ್ಟಪಟ್ಟವರಲ್ಲಿ ನಾನು ಒಬ್ಬ. ಎಲ್ಲ ಕ್ರೆಡಿಟ್ ಅವರೇ ತಗೊಂಡು ಬರೀ ಲೇಬರ್ ಚಾರ್ಜ್ ಮಾತ್ರ ಕೊಟ್ರು. ಇದು ಸರಿನಾ? ತುಂಬಾ ಅನ್ಯಾಯನಪ್ಪ, ಹೀಗೆ ಮಾಡಬಾರ್ದಾಗಿತ್ತು. ಅವರು ಸೈಂಟಿಸ್ಟೇ ಇರ್ಬೋದು, ಆದ್ರೆ ಅವ್ರು ಸಮಾನವಾಗಿ ನಾವು ದುಡಿದಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಅಲ್ಲ, ನಮ್ಮ ಸುರೇಶ್ ಅವ್ರು ಹೇಳ್ತಿರೋದು ಕರೆಕ್ಟ್ ಕಣ. ಈಗ ಒಂದು ಉಪಗ್ರಹನ ಉಡಾವಣೆ ಮಾಡಬೇಕು ಅಂತಂದ್ರೆ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ತಾನೆ. ಐಡಿಯಾ ಕೊಟ್ಟಿದ್ದು ಸೈಂಟಿಸ್ಟೇ ಇರಬಹುದು, ಜೊತೆಗೆ ಸಾವಿರಾರು ಜನ ಕೆಲಸ ಮಾಡಿರ್ತಾರಲ್ಲ. ಇನ್ಫ್ಯಾಕ್ಟ್ ಈ ರೋಬೋನ ಅಸೆಂಬಲ್ ಮಾಡಿದ್ದೆ ನಾನು, ಆದ್ರೆ ಗೌರ್ಮೆಂಟ್ ಇಂದ ಸಿಗ್ತಾ ಇರೋ ಗೌರವ ಅವ್ರು ಮಾತ್ರ ಸಿಗ್ತಾ ಇದೆ. ಈಗ ನೀವು ಅದಕ್ಕೇನ್ ಮಾಡ್ಬೇಕು ಅಂತಿದ್ದೀರಾ? ಈಗ ಇದನ್ನ ಈ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಮಾಡಿದ್ರಾಯ್ತು. ಸರಿ, ಹಾಗಾದ್ರೆ ಅಪ್ಡೇಟ್ ಮಾಡ್ಬಿಡಿ. ನೀವು ಅಷ್ಟೇ ಹೇಳಿದ್ರಲ್ಲ, ಸಾಕು ಬಿಡಿ. ಎಸ್, ಇನ್ನು ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ರೋಬೋನ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಡೌನ್ ಆದಾಗಲೆಲ್ಲ ಚಾರ್ಜ್ ಮಾಡ್ತಾ ಇರಿ. ಯು ಡೋಂಟ್ ವರಿ, ಟಾರ್ಜನ್ಗೆ ಹಸುವಾದಾಗೆಲ್ಲ ಚಾರ್ಜ್ ಮಾಡ್ತಾನೇ ಇರ್ತೀನಿ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ಐ ಲವ್ ಯು, ಐ ಲವ್ ಯು. ಓ ಮೈ ಗಾಡ್, ಇದನ್ನ ಯಾರು ಹೇಳ್ಕೊಟ್ಟಾರೋ? ಐ ಲವ್ ಯು, ಐ ಲವ್ ಯು. ಓಕೆ ಬಾಬಾ, ಐ ಲವ್ ಯು ಟು. ಮೈ ಗಾಡ್, ಐ ಲವ್ ಯು, ಐ ಲವ್ ಯು. ಓಕೆ ಓಕೆ, ಲವ್ ಯು. ಮೈ ಗಾಡ್, ಗುಡ್ ಬಾಯ್. ಐ ಲವ್ ಯು, ಐ ಲವ್ ಯು. ಲವ್ ಯು, ಲವ್ ಯು. ಅಲ್ಲ ಕಣೆ ಜಾಜಿ, ನಾವು ನೋಡ್ತಾನೆ ಇದೀವಿ. ಆ ಟಾರ್ಜನ್ ಬಂದಾಗಿಂದ ನೀನಾಯ್ತು ಆ ಟಾರ್ಜನ್ ಆಯ್ತು ಅಂತ ಮನೇಲೆ ಸೆಟ್ಲ್ ಆಗ್ಬಿಟ್ಟಿದ್ಯಲ್ಲ. ಒಂದ್ಸಲ ಮಹಿಳಾ ಸಂಘದ ಕಡೆ ಬರ್ಬೇಕು, ಮೆಂಬರ್ಸ್ ಎಲ್ಲ ಮಾತಾಡ್ಸ್ಬೇಕು ಅಂತ ಅನ್ಸೋದೇ ಇಲ್ವಾ ನಿಂಗೆ? ನಾನೇನೇ ಮಾಡ್ಲಿ ಪದ್ಮಿನಿ, ಇದ್ದಕ್ಕಿದ್ದಾಗೆ ಟಾರ್ಜನ್ನು ನನ್ನ ಲವ್ ಮಾಡಕ್ ಶುರು ಮಾಡ್ಬಿಟ್ಟಿದೆ. ಸಹಜನೇ ಬಿಡಿ. ಹೇಗಿದ್ರು ಪಾಂಡ್ರಂಗ್ ಅವ್ರು ಹೈದರಾಬಾದ್ ಹೋಗಿ ಒಂದ್ ತಿಂಗಳಾದ್ರೂ ಪತ್ತೆ ಇಲ್ಲ. ನೀವು ಬೇರೆ ಒಬ್ಬಂಟಿ ಆಗಿದ್ದೀರಾ, ಅದಕ್ಕೆ ಗೊತ್ತಾಗ್ಬಿಟ್ಟು ಲವ್ ಶುರು ಹಚ್ಕೊಂಡ್ಬಿಟ್ಟಿದೆ. ಐ ಲವ್ ಯು, ಐ ಲವ್ ಯು. ಯಾರು ಹೇಳಿದ್ದು ನಮ್ಗ? ಅಲ್ಲ, ಜಾಜಿ ಅವರಿಗೆ. ಜಾಜಿ ಅವ್ರೆ, ಏನಿತ್ತು? ಟಾರ್ಜನ್ ಈ ರೀತಿ ಎಲ್ಲ ಟಾಕ್ ಮಾಡಬಾರ್ದು. ಸೇ ಸಾರಿ. ಐ ಲವ್ ಯು, ಐ ಲವ್ ಯು. This is too much. You have to say sorry to me. Say sorry. ಐ ಲವ್ ಯು, ಐ ಲವ್ ಯು. Oh my God, ಇಷ್ಟೊಂದು ಕೊಬ್ಬ ನನಗೆ ಮಾಡ್ತಿರ್ತಾಳು. ಗಂಡನ ಜೊತೆ ಇಷ್ಟರ ಮಟ್ಟಿಗೆ ಯಾವತ್ತೂ ಡ್ಯಾನ್ಸ್ ಮಾಡಲಿಲ್ಲ. ಯಾವುದೋ ಮಿಷಿನ್ ಮನುಷ್ಯನ ತಂದು ಡಿಗ್ರಿ ಅಂತ ಕುಣಿತಾ ಇದೆಯಲ್ಲ, ಗಂಡುಗಲಿ ವಂಶ ಗಡಗಡ ಅಂತಾಳೋ ಆಯ್ತು. ಜಾಜಿ, ಒಂದ್ ತಿಳ್ಕೊ, ಯಾವತ್ತಿದ್ರು ಮನುಷ್ಯನೇ, ಮಿಷಿನೇ. ಯಾಕೋ ಇಲ್ಲಿರೋದು ಸರಿ ಅನ್ಸ್ತಿಲ್ಲ, ಅದ್ರ ಮೇಲೆ ನಿನ್ನಿಷ್ಟ. ಐ ಲವ್ ಯು, ಐ ಲವ್ ಯು. ಜಾಜಿ ಅವರೇ, ಜಾಜಿ ಅವರೇ. ಬರಬೇಕು. ಎಂಥ ಸೈಂಟಿಸ್ಟ್ ನಮ್ಮ ಮನೆಗೆ ಅದೆಂಥ ಮಿಷಿನ್ ಮನುಷ್ಯನ ಕಳಿಸಿದ್ದಿಲ್ಲ. ಯಾಕಮ್ಮ, ಏನಾಯ್ತು? ನನ್ನನ್ನು ಕೇಳ್ತಿಲ್ಲ, ಅವಳನ್ನ ಕೇಳಿ. ಜಾಜಿ ಅವರೇ, ಜಾಜಿ ಅವರೇ,
ಬನ್ನಿ. ಸೈಂಟಿಸ್ಟ್ ಅಂಕಲ್ ನಾನು ಇಲ್ಲಿದ್ದೀನಿ. ಯಾಕೆ ಅಲ್ಲಿ ಮುಚ್ಚಿಟ್ಕೊಂಡಿದ್ಯಾ? ಟಾರ್ಜನ್ ಕಣ್ಣಿಗೆ ಬಿದ್ರೆ ಸಾಕು ಜಾಜಿ ಐ ಲವ್ ಯು ಅಂತ ಡ್ಯಾನ್ಸ್ ಮಾಡಿಸಿ ಸಿಕ್ಕಾಪಟ್ಟೆ ಕಷ್ಟ ಕೊಡುತ್ತೆ. ಡ್ಯಾನ್ಸ್ ಮಾಡಿ ತುಂಬಾ ಸುಸ್ತಾಗಿ ಹೋಗಿದ್ದೀನಿ ಅಂಕಲ್. ನಾನಿದ್ದೀನಿ, ಭಯ ಪಡ್ಬೇಡ ಬಾಮ್ಮ. ನೋ ದಟ್ ಈಸ್ ಇಂಪಾಸಿಬಲ್. ಆ ರೋಬನ್ ರೆಡಿ ಮಾಡ್ದವ್ ನಾನು. ಅಸೆಂಬಲ್ ಮಾಡ್ದವ್ ನಾನಲ್ವ ಸರ್? ಅದೀಗ ಬೇಕಾಗಿತ್ತ? ಧೈರ್ಯವಾಗಿ ಬಾಮ್ಮ, ನಾನಿದ್ದೀನಿ. ಅದು ಏನು ಮಾಡುತ್ತೋ ನೋಡೇ ಬಿಡ. ನನ್ನ ಕಮೆಂಡಿಂಗ್ ತಗೊಳ್ತಿಲ್ಲ, ಅಂದ್ಮೇಲೆ ಇನ್ಯಾರ ಮಾತು ಕೇಳೋದಿಲ್ಲ. ಸೈಂಟಿಸ್ಟ್ ಅಂಕಲ್ ಈಗ ನಾನೇನ್ ಮಾಡ್ಲಿ? ತಪ್ಪಿಸ್ಕೊಂಡು ಓಡಿಯಪ್ಪ. ಏನಾಯ್ತು ಅಂಕಲ್? ಇದರಲ್ಲಿದ್ದು ಚಿಪ್ ಅನ್ನು ತೆಗೆದುಬಿಟ್ಟು ಯಾರೋ ಲವ್ ಚಿಪ್ ಹಾಕ್ಬಿಟ್ಟಿದಾರಮ್ಮ. ಅಂತೂ ಇದು ಲವ್ ಮಾಡೋದಕ್ಕೂ ರೆಡಿ ಇದೆ ಅಂತ ಹೊಸ ವಿಷಯ ಗೊತ್ತಾಯ್ತು. ಆದ್ರೆ ಇದನ್ನ ಯಾರು ಹಾಕಿದ್ರು ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಐ ಆಮ್ ಸಾರಿ ಸರ್, ಈ ರೋಬೋನ ಅಪ್ಡೇಟ್ ಮಾಡಬೇಕು ಅಂತ ಹಳೆ ಚಿಪ್ಪನ್ನ ತೆಗೆದು ಲವ್ ಚಿಪ್ ಹಾಕಿದ್ದು ನಾನೇನೆ. ನೋಡಯ್ಯ, ಇನ್ನು ಮುಂದೆ ನೀನು ನನ್ನ ಶಿಷ್ಯ ಅಲ್ಲ, ನನ್ನ ಪಾರ್ಟ್ನರ್. ಆದ್ರೆ ಈ ಲವ್ ಚಿಪ್ ತೆಗೆದಿದ್ದು ತುಂಬಾ ಒಳ್ಳೇದೇ ಆಯ್ತು. ಇಲ್ಲದ್ರೆ ತುಂಬಾ ಡೇಂಜರ್ ಆಗೋದು. ಏನಾಗ್ತಿತ್ತು ಅಂಕಲ್? ಈ ರೋಬೋ ಯಾರನ್ನ ಲವ್ ಮಾಡುತ್ತೋ ಅವ್ರಿಗೆಲ್ಲ ಮಕ್ಕಳಾಗ್ಬಿಡ್ತಿತ್ತು.